Hello, hi, welcome to my channel, welcome to another episode. So, before starting this episode, I would like to thank all of you. My channel crossed more than 100 subscribers, and all my videos views crossed more than 1500. Thank you for supporting me, and I hope you will keep supporting me in the same way. ಇವತ್ತಿನ ಎಪಿಸೋಡಲ್ಲಿ ನಾನು ನಿಮಗೆ ನಮ್ಮ ಮಲೆನಾಡು ಕಡೆ ನಮ್ಮ ತೋಟದಲ್ಲಿ ನಾವು ಯಾವ್ಯಾವ ಥರ ಬೆಳೆ ಬೆಳಿತೀವಿ ಹೇಳೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ತೋಟದಲ್ಲಿ ಪ್ರಮುಖ ಬೆಳೆ ಅಂದರೆ ಪ್ರೈಮರಿ ಕ್ರಾಪ್ ಅಂತೇನು ಹೇಳ್ತಾರಲ್ಲ, ಸೊ ಅದು ಅಡಿಕೆ. ಸೊ ಅರೇಕಾನ್ ಇಟ್ ಈಸ್ ಅವರ್ ಪ್ರೈಮರಿ ಕ್ರಾಪ್ ಫಾರ್ ದ ಇನ್ಕಮ್. ಸೊ ಇದು ನಮ್ಮ ತೋಟದಲ್ಲಿ ಅಂತಲ್ಲ, ಮಲೆನಾಡು ಬದಿಗೆ ಎಲ್ಲ ತೋಟದಲ್ಲೂ ಮ್ಯಾಕ್ಸಿಮಮ್ ನಿಮ್ಗೆ ಕಾಣಿಸೋ ಬೆಳೆ ಅಂತಂದರೆ ಅಡಿಕೆ. ಸೊ ಇದು ನೋಡಿರಿ, ಇದು ಅಡಿಕೆ ಮರ ಹಿಂಗಿರ್ತದೆ. ಇದೆಲ್ಲ ಅಡಿಕೆ ಮರ. ಈಗ ನೋಡ್ರಿ, ಇದು ಅಡಿಕೆ ಬೆಳೆ. ಇದು ಒಂದು 8-10 ವರ್ಷದ ಮರ ಅನ್ನಿಸ್ತದೆ. ಅಡಿಕೆ ಮರ ಕಡಿಮೆ ಅಂದರೂ ಒಂದು ಸುಮಾರು 75-80 ಫೀಟ್ವರೆಗೆ ಹೈಟ್ ಬೆಳೀತದೆ. ಸೊ ಕೆಲವೊಂದು 100-120 ಫೀಟಿಗೆ ಬೆಳೀತದೆ. ಸೊ ಇದು ನೀವು ನೋಡ್ದಂಗೆ ಸುಮಾರು ಒಂದು 30-40 ಫೀಟು ಮರ ಇದು. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಅದು ಬೆಳೆ ಕೊಯ್ಯೋದು ಮತ್ತು ಅದನ್ನು ನಾವು ಹೇಗೆ ಹಾರ್ವೆಸ್ಟ್ ಮಾಡ್ತರು, ಹೆಂಗೆ ಸೊಲ್ದು ಒಣಸಿ ಫಿನಿಶ್ಡ್ ಪ್ರಾಡಕ್ಟ್ ಮಾಡ್ತಾರೆ, ಅದೆಲ್ಲ ನಾನು ನಿಮ್ಗೆ ಹೇಳೋದಿಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಯಾವುದಾದ್ರು ಒಂದು ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ಡೀಟೇಲಾಗಿ ತೋರಿಸ್ತೆ. ಬಟ್ ಈ ವಿಡಿಯೋದಲ್ಲಿ ಯಾವ್ಯಾವ ಥರ ಬೆಳೆ ಬೆಳಿತೇವೆ ಅಷ್ಟೇ, ಯಾವ್ಯಾವುದು ಅಂತ ಹೇಳ್ಬಿಟ್ಟು ಅದು ಮಾತ್ರ ನಾನು ಕವರ್ ಮಾಡ್ತೆ. ಸೊ ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು, ಇದು ಅಡಿಕೆ ಹೂವಿದು. ಸೊ ಇದಕ್ಕೆ ಸಿಂಗಾರ ಹೇಳ್ತರು. ಸೊ ಈಗ ನೀವು ದೇವಸ್ಥಾನಕ್ಕೆಲ್ಲ ಹೋಗಿದ್ದಿದ್ರೆ ಅಲ್ಲಿ ದೇವರಿಗೆಲ್ಲ ಹಾಕಿರ್ತಾರೆ ಇದು. ಸೊ ಇದು ಅಡಿಕೆದು ಹೂವು. ಸೊ ಇದು ಸ್ವಲ್ಪ ದಿವಸ ಆದಮೇಲೆ ನಮಗೆ ಈ ಥರ ಅಡಿಕೆ ಹೋಗ್ತದೆ, ಈ ನಮೂನೆ ಆಗ್ತದೆ. ಸೊ ನಾನು ನಿಮ್ಗೆ ಡೀಟೇಲಾಗಿ ತೋರಿಸ್ತೆ ಸ್ವಲ್ಪ. ಆ ಸಿಂಗಾರ ಏನಿರುತ್ತಲ್ಲ ಅದು ಹಿಂಗೆ ಒಡಿತದೆ, ಅದು ಹಿಂಗೆ ಹೊರಗೆ ಬರ್ತದೆ. ಹಿಂಗೆ ಹೊಡೆದು ಹೊರಗೆ ಬಂದಮೇಲೆ ಸೊ ಇಲ್ಲಿ ಸಣ್ಣ ಸಣ್ಣ ನಿಮ್ಗೆ ಕಾಣಿಸೋದಿಲ್ಲ, ಸ್ವಲ್ಪ ಝೂಮ್ ಮಾಡುತ್ತೆ. ಈ ಸಣ್ಣ ಬೆಳ್ಳು ಕಾಣಿಸ್ತಿದೆಯಲ್ಲ, ಸೊ ಅದೆಲ್ಲವ ಅಡಿಕೆ. ಅದು ಸಣ್ಣದು ಅಕ್ಕಿ ಇದ್ದಂಗೆ ಇರ್ತದೆ, ಅಕ್ಕಿ ಸೈಜಲ್ಲಿ ಇರ್ತದೆ. ಸೊ ಅದು ಬೆಳೆದು ದೊಡ್ಡಾಗಿ ಅದು ಅಡಿಕೆ ಕೊನೆ ಆಗ್ತದೆ. ಈಗ ನೀವು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ನೋಡಿರ್ಬೋದು. ಸೊ ಇದು ನೋಡ್ರಿ, ಇದು ಅಡಿಕೆ ಮರದ್ದು ಎಲೆ. ಇದು ಸಾಗೆ ಅಂತ ಹೇಳ್ತಾರೆ ಇದಕ್ಕೆ. ಸೊ ನೀವು ಆ ಪ್ಲೇಟ್ಸು ನೀವು ನೋಡಿರ್ಬೋದು, ಎಲ್ಲಾದರೂ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸು, ಅದು ಈ ಅಡಿಕೆ ಮರದ ಇದರಿಂದನೇ ಮಾಡೋದು. ಸೊ ಇದೇನು ಸಾಗೆ ಕಾಣಿಸ್ತಲ್ಲ ನಿಮಗೆ, ಸೊ ಇದನ್ನೇ ಅವ್ರೇನು ಮಾಡ್ತಾರೆ, ಮಷೀನಲ್ಲಿ ಪ್ರೆಸ್ ಮಾಡಿಬಿಟ್ಟು ಅದಕ್ಕೆ ಪ್ಲೇಟ್ ಥರ ಶೇಪ್ ಕೊಡ್ತಾರೆ. ಸೊ ಇದನ್ನ ಪ್ಲೇಟು ಅಥವಾ ಈ ಸಣ್ಣ ತಟ್ಟೆ ಎಲ್ಲ ಏನಿರ್ತದಲ್ಲ, ನೀವು ಗೋಬಿ ಮಂಚೂರಿ ಎಲ್ಲ ತಿನ್ಬೇಕಾದ್ರೆ ನೀವು ಸಣ್ಣ ಕೊಡ್ತಾರೆ. ಆವಾಗ ನೀವು ನೋಡಿರ್ಬೋದು ಇದನ್ನು. ಸೊ ಇದು ಬಯೋಡಿಗ್ರೇಡೇಬಲ್ ವೇಸ್ಟ್ಸು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತಿದ್ರು ಈಗ. ಸೊ ಈಗ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರೋದು ಕ್ರಾಪ್ ಯಾವುದು ಅಂದರೆ ಏಲಕ್ಕಿ. ಸೊ ಏಲಕ್ಕಿ ಇಯರ್ಲಿ ಕ್ರಾಪ್. ಸೊ ವರ್ಷಕ್ಕೆ ಒಂದು ಸಲ ಬರೋದು. ಸೊ ಇದು ಯಾವ ಥರ ಬೆಳೀತದೆ ನಾನು ನಿಮ್ಗೆ ತೋರಿಸ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಏಲಕ್ಕಿ ಗಿಡ. ಇದಿಷ್ಟು ಹೈಟ್ ಬೆಳೀತದೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇಲ್ಲೆಲ್ಲೂ ಏಲಕ್ಕಿ ಕಾಣಿಸ್ತಾ ಇಲ್ಲ ನಿಮಗೆ, ಕರೆಕ್ಟಾ? ಈ ಏಲಕ್ಕಿ ಇಲ್ಲಿ ನೋಡಿ, ಇಲ್ಲಿ ಬುಡದಲ್ಲಿ ಬೆಳೀತದೆ, ಇಲ್ಲಿ ಬೇರಿಗೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದು ಏಲಕ್ಕಿ. ಇಲ್ಲಿ ನೋಡಿ, ಇದು ಹಣ್ಣು, ಇದು ಹಸಿರು ಇರ್ತದಲ್ಲ, ಇದು ಕಾಯಿ. ಸೊ ಇದು ರೂಟ್ಸ್ಗೆ ಫುಲ್ ಬೆಳೆಯೋದು ಏಲಕ್ಕಿ. ಇಲ್ಲಿ ನೋಡಿ, ಇದು ಕಂಪ್ಲೀಟ್ ಇದ್ರ ಫುಲ್ ರೂಟ್. ಇದು ಬೇರು, ಈ ಬೇರಲ್ಲಿ ಹಿಂಗೆ ಉದ್ದಕ್ಕೆ ಬೆಳೀತದೆ ಇದು. ಸೊ ಇದನ್ನು ಈ ಬೇರು ಸಮೇತ ನಾವು ಕಿತ್ತರು, ಇಲ್ಲಾಂದರೆ ಈ ಏಲಕ್ಕಿ ತೆಗಿತರು. ಈ ಏಲಕ್ಕಿ ತೆಗೆದು ಇದನ್ನು ಒಣಸ್ಬಿಟ್ರೆ ಇಲಾಯ್ಚಿ ಆಗ್ತದೆ. ಇದು ನಾವೇನು ಇಲಾಯ್ಚಿ ಏಲಕ್ಕಿ ಅಂತ ಹೇಳ್ತಾರಲ್ಲ, ನೀವೇನು ಮನೇಲಿ ಯೂಸ್ ಮಾಡ್ತೀರಿ, ಈ ಡೈಲಿ ಯೂಸ್ ಮಾಡೋದು. ಸೊ ಈ ಥರ ಬೆಳೀತದೆ ಇಲ್ಲಿ. ಇದೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಜನಕ್ಕೆ ಗೊತ್ತಿಲ್ಲ, ಯಾವಾಗ ಎಲ್ಲಿ ಯಾವ ಥರ ಏಲಕ್ಕಿ ಬೆಳೀತದೆ ಹೇಳಿ. ಎಲ್ಲರೂ ಮರದ ಮೇಲೆ ಬಳ್ಳಿಗೆಲ್ಲ ಆಗ್ತದೆ ಅಂತ ಅನ್ಕೊಂತರು. ಸೊ ಇಲ್ಲಿ ಆ್ಯಕ್ಚುಲಿ ಅದು ಮರದ ಮೇಲೆ ಬಳ್ಳಿದೆಲ್ಲ ಬೆಳೆಯೋದಿಲ್ಲ, ಬೆಳೆಯೋದು ಬೇರಿಗೆ.
ಮತ್ತು ಇದು ಈಗ ಏಲಕ್ಕಿ ಕೃಷಿ ಏನಿದೆ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಇದಕ್ಕೆ, ಅದಕ್ಕೆ ಜಾಸ್ತಿ ಜನ ಯಾರೂ ಮಾಡೋದಿಲ್ಲ. ಈಗ ನಮ್ಮ ತೋಟದೆಲ್ಲ ನಾವು ಮೊದಲು ಮಾಡ್ತಿದ್ರು, ಈಗೆಲ್ಲ ಬಿಟ್ಟಾಗದೆ ಎಂತಕ್ಕಂದರೆ ಸಿಕ್ಕಾಪಟ್ಟೆ ಮೇಂಟೆನೆನ್ಸ್ ಮತ್ತು ಲೇಬರ್ ವರ್ಕೆಲ್ಲ ಬೇಕು ಅದಕ್ಕೆ. ನಿಮಗೆ ನೆಕ್ಸ್ಟ್ ತೋರಿಸೋ ಮರ ಯಾವುದು ಅಂದರೆ ತೆಂಗಿನಕಾಯಿ. ತೆಂಗಿನಕಾಯಿ ನೀವು ಎಲ್ಲರೂ ನೋಡಿರ್ತೀರ, ಮನೆಯಲ್ಲಿ ಯೂಸ್ ಮಾಡ್ತೀರ, ನಿಮ್ಮದು ಅಡುಗೆಗಾಗಲಿ ಅಥವಾ ತೆಂಗಿನ ಎಣ್ಣೆ ಮಾಡಲಿಕ್ಕೆಲ್ಲ ನೀವು ಯೂಸ್ ಮಾಡ್ತೀರ. ಸೊ ಅದ್ರ ಮರ ಹೆಂಗಿರ್ತದೆ ತೋರಿಸ್ತೇನೆ ನಿಮಗೆ. ಇದು ತೆಂಗಿನಕಾಯಿ ಮರ ಇದು. ಮತ್ತು ಇಲ್ಲಿ ಮೇಲ್ಗಡೆ ನೀವು ನೋಡಿದ್ರೆ ಅಲ್ಲಿ ನೋಡ್ರಿ ಅಲ್ಲಿ ತೆಂಗಿನಕಾಯಿ ಕಾಣಿಸ್ತದೆ. ಸೊ ಇಷ್ಟು ಹೈಟ್ ಇರ್ತದೆ ಅದು ಮರ. ಸೊ ತೆಂಗಿನಕಾಯಿಂದ ನಮಗೆ ಸಿಕ್ಕಾಪಟ್ಟೆ ಯೂಸಸ್ ಇದೆ. ಏನೋ ಸ್ವೀಟ್ ಮಾಡ್ತೀವಿ, ಆಮೇಲೆ ತೆಂಗಿನ ಎಣ್ಣೆ ಮಾಡ್ತರು. ಅದು ಬಿಟ್ಟು ತೆಂಗಿನಕಾಯಿದ ಬೇರೆ ಭಾಗಗಳು ಅಂದರೆ ಈ ಎಲೆ ಆಗಿರ್ಬೋದು, ಅದ್ರದ್ದು ಆ ಗರಿ ಇದೆಯಲ್ಲ, ಆ ಗರಿಯಿಂದ ನಾವು ಹಿಡಿ ಮಾಡ್ತರು. ಮನೆಗೆ ಗುಡಿಸ್ಲಿಕ್ಕೆಲ್ಲವ ಬ್ರೂಮ್ ಸ್ಟಿಕ್ ಅಂತ ಹೇಳ್ತಾರಲ್ಲ, ಹಿಡಿ ಎಲ್ಲ ಮಾಡಲಿಕ್ಕೆ ಅದು ಚಲೋ ಆಗ್ತದೆ. ಯಾವಾಗ ಈ ಬ್ರಿಟಿಷರು ಭಾರತಕ್ಕೆ ಬಂದ್ರಲ್ಲ, ಸೊ ಅವರಿಗೆ ಇಂಡಿಯಾದಲ್ಲಿ ಮೇಲಿರೋ ವೆಲ್ತು ಅಥವಾ ಚಿನ್ನ ಬೆಳ್ಳಿ ಏನಂತ ಹೇಳ್ತೀವಿ, ಅದಕ್ಕಿಂತ ಸಾಂಬಾರು ಪದಾರ್ಥಗಳ ಮೇಲೂ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಸೊ ಅದರಲ್ಲೂ ಕಾಳು ಮೆಣಸು ಮೇಲೆ ಸ್ವಲ್ಪ ಜಾಸ್ತಿ ಅವರು ಪ್ರಾಮುಖ್ಯತೆ ಕೊಡ್ತಿದ್ರು. ಸೊ ಈಗ ನಾನು ನೆಕ್ಸ್ಟ್ ತೋರಿಸೋ ಬೆಳೆ ಯಾವುದು ಅಂದರೆ ಕಾಳು ಮೆಣಸು, ಪೆಪ್ಪರ್. ಈಗ ನಮ್ಮ ತೋಟದಲ್ಲಿ ಕಾಳು ಮೆಣಸು ಜಾಸ್ತಿ ಇಲ್ಲ, ನಾವು ಸ್ವಲ್ಪ ಅದನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೆ ನಾನೀಗ ನಮ್ಮ ಚಿಕ್ಕಪ್ಪನ ಮನೆಗೆ ಬಂದಿದ್ದೆ. ಸೊ ನಮ್ಮ ಚಿಕ್ಕಪ್ಪನ ಹೆಸರು ಸುಧೀರ್ ಬಲ್ಸೆ ಹೇಳಿ. ಸೊ ಅವರು ನಮ್ಮ ಮನೆ ಹತ್ರನೇ ಇರ್ತರು. ಸೊ ಅವರು ಈ ಕಾಳು ಮೆಣಸು ಬಿಸ್ನೆಸ್ ಇದೆಯಲ್ಲ, ಅಥವಾ ಇದ್ರದ್ದು ಏನು ಬೆಳೆ ಇದೆ, ಅದು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ನಾನು ಅವ್ರ ತೋಟದಲ್ಲಿ ನಿಮಗೆ ಕಾಳು ಮೆಣಸು ಯಾವ ಥರ ಬೆಳೀತದೆ, ಅದು ಹೆಂಗಿರ್ತದೆ ತೋರಿಸ್ದೆ. ಈಗ ನೀವು ನೋಡಿರಿ, ಇದು ಪೆಪ್ಪರ್ ಅಥವಾ ಕಾಳು ಮೆಣಸಿನ ಬಳ್ಳಿ. ಇದು ಮರ ಗಿಡ ಎಲ್ಲ ಅಲ್ಲ, ಇದು ಬಳ್ಳಿ ಇದು. ಸೊ ಈಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸುಮಾರು ಕಾಳು ಮೆಣಸು ಆಗದೆ. ಸೊ ಇದು ಕಾಯಿ. ಈಗ ಇದನ್ನು ನಾವು ವರ್ಷಕ್ಕೆ ಒಂದು ಸಲ ತೆಗಿತರು. ಈ ಬಳ್ಳಿಲಿರೋ ಕಾಳು ಮೆಣಸು ತೆಗಿಯೋ ಪ್ರಾಸೆಸ್ಸು ಅರೌಂಡ್ 3 to 4 months ಆಗ್ತದೆ. ಏನಕ್ಕಂದರೆ ಅದು ಸ್ಟೆಪ್ ವೈಸ್ ತೆಗಿಬೇಕಾಗ್ತದೆ. ನೀವು ಒಂದೇ ಸಲ ತೆಗಿಲಿಕ್ಕೆ ಆಗೋದಿಲ್ಲ ಅಷ್ಟೂ. ಆ ಕ್ರಾಪ್ ಬೆಳವಣಿಗೆ ನೋಡಿಬಿಟ್ಟು ಆ ಬೆಳೆ ಓಕೆ ಈಗ ಬೆಳೆದಿದೆ, ಇದನ್ನು ತೆಗಿಬೋದು ಅಂತ ನಾವು ಡಿಸೈಡ್ ನೋಡ್ಕೊಂಡು ತೆಗಿಬೇಕಾಗ್ತದೆ. ಎವರೇಜಾಗಿ ಹೇಳಬೇಕು ಅಂದರೆ ಒಂದು ಬಳ್ಳಿ ಒಂದು ವರ್ಷಕ್ಕೆ ಸುಮಾರು 3 to 4 kg ಕಾಳು ಮೆಣಸು ಕೊಡ್ತದೆ. ಹಾಗೆ ಈ ಕಾಳು ಮೆಣಸು ಬಳ್ಳಿ ಏನಿದೆ, ಇದು ಕ್ರಾಪ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಬೇಕು ಅಂದರೆ ಆಲ್ಮೋಸ್ಟ್ 3 to 4 years ಬೇಕಾಗ್ತದೆ. ಆವಾಗ ಸ್ವಲ್ಪ ಕ್ರಾಪು ಯೀಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ನೀವು ನೋಡ್ದಂಗೆ ಈಗ ಭತ್ತದ ಗದ್ದೆ, ರೈಸ್ ಆರ್ ಪ್ಯಾಡಿ ಫೀಲ್ಡ್ಸ್. ನೀವು ನೋಡ್ಬೋದು ಇಲ್ಲಿ ಫುಲ್ ಇದೇನು ಕಾಣಿಸ್ತದೆ ನಿಮಗೆ, ಇಲ್ಲಿ ಈ ಕಡೆ ಇದೆಲ್ಲ ಫುಲ್ಲು ರೈಸ್ ಫೀಲ್ಡ್ಸೇ. ಸೊ ಈಗ ಯೂಶ್ವಲಿ ಜೂನ್ ಜುಲೈಲಿ ನಾವೆಂತ ಮಾಡ್ತೀವಿ ಅಂದರೆ ಈ ಗದ್ದೆ ಎಲ್ಲ ಹೂಡಿ ಇದು ಕರೆಕ್ಟಾಗಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ನೆಟ್ಟಿ ಮಾಡ್ತಾರೆ. ಸೊ ಇದೂ ಇಯರ್ಲಿ ಕ್ರಾಪೇ, ಇಯರ್ಲಿ ಒನ್ಸು, ಮೇ ಬಿ 11 to 12 months ಒಂದು ಸಲ ಬರ್ತದೆ. ಜೂನ್ ಜುಲೈಲಿ ಇದ್ರದ್ದು ನೆಟ್ಟಿ ಆಗ್ತದೆ, ಅಂದರೆ ನಾವು ಅಲ್ಲಿ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತಾರೆ. ಈಗ ಒಂದು 2-3 months ಆದಮೇಲೆ ನಾವು ಇದನ್ನು ಕಟ್ ಮಾಡಲಿಕ್ಕೆ ಅಥವಾ ಅದು ಹಾರ್ವೆಸ್ಟ್ ಮಾಡಲಿಕ್ಕೆ ಆಗ್ತದೆ.
ಈಗ ಡಿಸೆಂಬರ್ ಇದು, ಮೋಸ್ಟ್ಲಿ ಫೆಬ್ರವರಿ ಮಾರ್ಚಲ್ಲಿ ಇದರದ್ದು ಕಟಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಇದು ನೋಡಿರಿ, ಇದು ಭತ್ತದ ತೆನೆ, ಇದು ಹಿಂಗಿರ್ತದೆ ಭತ್ತ. ಸೊ ಇದನ್ನು ನಾವೇನು ಮಾಡ್ತೀವಿ, ಕಟ್ ಮಾಡ್ಕೊಂಡು ಹೋಗಿ ಈಗ ಇದಕ್ಕೆ ಇನ್ನೂ ಮುಂದೆ ಸುಮಾರು ಪ್ರೊಸೆಸ್ ಇದೆ. ಸೊ ಅದೆಲ್ಲ ಆದಮೇಲೆ ರೈಸ್ ಮಿಲ್ಲಿಗೆ ಹೋಗಿ ಆಮೇಲೆ ಅದು ಅಕ್ಕಿ ಆಗ್ತದೆ, ಅಲ್ಲಿಂದ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಸೊ ಅದಕ್ಕೆ ಈಗ ನೆಕ್ಸ್ಟ್ ಟೈಮು ನೀವು ಎಲ್ಲೇ ಹೋಟೆಲಲ್ಲಾಗಲಿ ರೆಸ್ಟೋರೆಂಟಲ್ಲಾಗಲಿ ನಿಮ್ಮ ಮನೆಯಲ್ಲಾಗಲಿ ಪ್ಲೀಸ್ ಅನ್ನನ ವೇಸ್ಟ್ ಮಾಡಬೇಡಿ. ಪ್ರಾಸೆಸ್ ಅಷ್ಟು ಈಸಿ ಅಲ್ಲ ಭತ್ತ ಬೆಳೆಸೋದು. 1 ಇಯರ್ ಕಷ್ಟಪಡಬೇಕಾಗ್ತದೆ ರೈತ. ಅದಾದಮೇಲೆ ಪ್ರಾಸೆಸಿಂಗ್ ಇದೆ, ಪ್ಯಾಕಿಂಗ್ ಇದೆ, ಅದಾದಮೇಲೆ ನಿಮ್ಮ ಪ್ಲೇಟಲ್ಲಿ ನೀವು ಊಟ ಮಾಡ್ಬೋದು. ಸೊ ಬಿಫೋರ್ ವೇಸ್ಟಿಂಗ್ ಪ್ಲೀಸ್ ಥಿಂಕ್, ಡೋಂಟ್ ವೇಸ್ಟ್ ಫುಡ್. Thanos did exactly what he said he was going to do. He wiped out 50% of all living creatures. ಇದು ಮಾಳ ಅಂತ ಹೇಳಿದ್ರು. ಸೊ ಈಗ ನಮ್ಮ ಭತ್ತದ್ದು ಯಾವಾಗ ತೆನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ಕ್ರಾಪ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಈ ಮಾಳ ಹೇಳಿ ಒಂದು ಮನೆ ಥರ ಕಟ್ತಾರೆ ಇಲ್ಲಿ. ಸೊ ರಾತ್ರಿ ಇಲ್ಲಿ ಯಾರಾದರೂ ಒಬ್ಬರು ಬಂದು ಮಲಗ್ತರು. ಏನಕ್ಕಂದರೆ ಈ ಹಂದಿ ಮತ್ತು ಬೇರೆ ಕಾಡು ಪ್ರಾಣಿಗಳೆಲ್ಲ ಬಂದು ಗದ್ದೆ ಸ್ವಲ್ಪ ಹಾಳು ಮಾಡ್ತದೆ. ಸೊ ಹಾಗಾಗಿ ಅವ್ರನ್ನ ಓಡಿಸ್ಲಿಕ್ಕೆ ಸೊ ಇಲ್ಲಿ ಯಾರಾದರೂ ಒಬ್ಬರು ಓನರ್ ಬಂದು ಮಲ್ಕೊಂತರು. ಸೊ ಇಲ್ಲಿ ನೋಡಿರಿ, ನೀವು ನೋಡ್ಬೋದು ಇಲ್ಲಿ ಎಲ್ಲ ಫುಲ್ ಇವ್ರದ್ದು ಕಂಬಳಿ ಗಿಂಬಳಿ ಎಲ್ಲ ತಂದು ಇಟ್ಕೊಂಡಾರೆ ಇವರು. ಇದು ಯಾವಾಗ ಇಲ್ಲೇ ಇರ್ತದೆ. ನಾವು ಫುಲ್ ಕ್ರಾಪ್ ಕಟ್ ಮಾಡೋರಿಗೆ ಯಾರು ಡೈಲಿ ಬಂದು ರಾತ್ರಿ ಬಂದು ಮಲ್ಕೊಂಡು ಹೋಗ್ತರು. ಸೊ ಇಲ್ಲಿ ಒಂದು ಮೊದಲೇ ಇನ್ಸ್ಟ್ರೂಮೆಂಟ್ ಇರ್ತಿತ್ತು, ಒಂದು ದೊಡ್ಡ ಬಾಂಬುದು ಸ್ಟಿಕ್ ಇರ್ತಿತ್ತು. ಆ ಸ್ಟಿಕ್ಕಲ್ಲಿ ಅವರು ಅದು ಹಿಂಗೆ ಹೊಡಿತಿದ್ರು, ಒಂದು ಕೋಲ್ ತಗೊಂಡು. ಅದು ದೊಡ್ಡ ಸೌಂಡ್ ಬರ್ತಿತ್ತು. ಆ ಸೌಂಡಿಗೆ ಈ ಕಾಡು ಪ್ರಾಣಿ ಎಲ್ಲ ಓಡೋಗ್ತಿತ್ತು. ಸೊ ಯೂಶ್ವಲಿ ನಾವು ಮೊದಲೆಲ್ಲ ಸಣ್ಣ ಇರ್ಬೇಕಾರೆಲ್ಲ ಅದೇ ಬಾಂಬುದು ಒಂದು ದೊಡ್ಡ ಗಳದ ಪೀಸಿಗೆ ಯಾವುದಾದ್ರು ಒಂದು ಕೋಲ್ ತೊಗೊಂಡು ಹಿಂಗೆ ಹೊಡೆದ್ಬಿಟ್ರೆ ಅದು ಸೌಂಡ್ ಬರುತ್ತೆ. ಸೊ ಆ ಥರ ಎಲ್ಲ ಆಟಾಡ್ಕೊಂಡು ಹೋಗ್ತಿದ್ರು. ಈಗ ನೆಕ್ಸ್ಟ್ ಕ್ರಾಪ್ ನಾನು ನಿಮ್ಗೆ ತೋರಿಸೋದು ಎಲ್ಲರಿಗೂ ಫ್ಯಾಮಿಲಿಯರ್ ಕ್ರಾಪು. ಸೊ ಇದು ಎಲ್ಲ ಕಡೆ ಸಿಗ್ತದೆ. ಇಟ್ಸ್ ಎ ಫ್ರೂಟ್. ಸೊ ಬಾಳೆಕೊನೆ, ಬನಾನಾ ಟ್ರೀ. ಸೊ ಇದು ನೋಡ್ಬೋದು, ಇದು ನೀವು ಬನಾನಾ ಟ್ರೀ. ಇದಕ್ಕೊಂದು ಕೊನೆ ಆಗದೆ ನೋಡಿರಿ, ಒಂದು ಬಾಳೆಕೊನೆ ಆಗದೆ ನೋಡಿರಿ. ಇದು ಯಾವುದು ಮಿಟ್ಲಿ ಕಣ್ಣಂಗೆ ಕಾಣಿಸ್ತದಪ್ಪ, ಮೋಸ್ಟ್ಲಿ ಮೈಸೂರು ಮಿಟ್ಲಿನ ಅನಿಸ್ತದೆ ಇದು. ಸೊ ಈ ಥರ ಇರ್ತದೆ ಬಾಳೆ ಗಿಡ. ಈ ಬಾಳೆ ಮರ ಏನದೆಯಲ್ಲ, ಸೊ ಇದೂ ಇಯರ್ಲಿ ಒನ್ಸ್ ಕ್ರಾಪ್. ಇದು 10 to 11 ಮಂತ್ಸಿಗೆ ಒಂದೊಂದು ಸಲ ಬರ್ತದೆ. ಮತ್ತು ಒಂದು ಬಾಳೆ ಗಿಡಕ್ಕೆ ಒಂದೇ ಕೊನೆ ಬರ್ತದೆ. ಅಂದರೆ ಒಂದು ಸಲ ಕೊನೆ ಬಂದಮೇಲೆ ಆ ಬಾಳೆ ಗಿಡ ಕಡ್ದಾಕೋದೆ ಅದು, ಮತ್ತು ಅದು ನೆಕ್ಸ್ಟು ಏನು ಯೂಸಿಗೆ ಬರೋದಿಲ್ಲ. ಸೊ ಕಡಿದ ಮೇಲೆ ಅದೇನಾಗ್ತದೆ, ಮತ್ತೆ ಹೊಸ ಗಿಡ ಹುಟ್ಟುತ್ತದೆ. ಸೊ ಆ ಥರ ಇದ್ರದ್ದು ಬೆಳವಣಿಗೆ. ಸೊ ಇದು ಬಾಳೆ ಗಿಡ ಹಿಂಗಿರ್ತದೆ. ಸೊ ಇಲ್ಲೆಲ್ಲ ಫುಲ್ ಬಾಳೆ ಗಿಡ ಇದೆ. ಮೇನ್ ಇಂಟೆನ್ಷನ್ ನಾವು ಬಾಳೆ ಬೆಳೆಸೋದು ತೋಟದಲ್ಲಿ ಏನಕ್ಕೆ ಅಂದರೆ ತಂಪ್ಲಿಗೆ. ಸೊ ಇದೇನು ನಾನೀಗ ಬೆಳೆ ತೋರಿಸ್ತಾ ಇದ್ದೀನಲ್ಲ ಈಗ, ಸೊ ಇವೆಲ್ಲ ಬೆಳೆಗುವ ಮಾಯ್ಶ್ಚರ್ ಎನ್ವಿರಾನ್ಮೆಂಟ್ ಬೇಕು, ಅಂದರೆ ತೇವ ಇರಬೇಕು ಅಟ್ಮಾಸ್ಫಿಯರಲ್ಲಿ. ಸೊ ಆವಾಗಷ್ಟೇ ಇದು ಬೆಳೀತದೆ. ಮತ್ತು ತೋಟ ತಂಪ್ಲಿರಬೇಕು. ಸೊ ಈಗ ಬರಡು ಭೂಮಿಲೆಲ್ಲ ಇದು ಬೆಳೆಸ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಯಾವುದು ಬೆಳೆ, ವಾಣಿಜ್ಯ ಬೆಳೆ ಏನೇನು ತೋರಿಸಿದ್ನಲ್ಲ, ಇದು ಯಾವುದು ನಿಮಗೆ ನೀರಾವರಿ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಆ ತಂಪ್ಲಿಗೆ ಹೇಳ್ಬಿಟ್ಟು ನಾವೆಂತ ಮಾಡ್ತರು ಅಂದರೆ ತೋಟ ಕೂಲಾಗಿಡಲಿಕ್ಕೆ ಬಾಳೆ ಗಿಡ ಜಾಸ್ತಿ ಬೆಳೆಸ್ತರು. ನೋಡಿದ್ರಲ್ಲ, ಈಗ ನಮ್ಮ ತೋಟದಲ್ಲಿ ನಾವು ಮಲೆನಾಡು ಕಡೆ ಹೆಂಗೆ ಬೇರೆ ಬೇರೆ ಥರ ಬೆಳೆ ಬೆಳೀತರು ಹೇಳಿ. ಸೊ ಇವಿಷ್ಟು ನಾನೇನು ತೋರಿಸ್ನಲ್ಲ, 5-6 ಕ್ರಾಪ್ ನಿಮಗೆ. ಇದು ಬಿಟ್ಟು ಮೇಜರಾಗಿ ಮತ್ತಿನ್ನೇನು ವಾಣಿಜ್ಯ ಬೆಳೆ ಏನಂತ ಹೇಳ್ತಾರೆ ಅದನ್ನು ನಾವು ಬೆಳೆಯೋದಿಲ್ಲ. ಸೊ ನೀವು ಎಲ್ಲೇ ಮಲೆನಾಡು ಕಡೆ ಹೋದರೂ ಇವಿಷ್ಟು ಬೆಳೆ ಅಂತೂ ನಿಮಗೆ ಎಲ್ಲ ತೋಟದಲ್ಲೂ ಸಿಗ್ತದೆ. ಸೊ ಬೆಳಗಿಂದ ಇದು ಶೂಟ್ ಮಾಡ್ತಾಯಿದ್ದೆ ವಿಡಿಯೋ. ಸೊ ಈಗ ಆಲ್ಮೋಸ್ಟ್ 6 o'clock, 5:30, 6 o'clock. So I will close it off. So that's it for the video. Thank you so much for watching.